ಒಂದು ಹುಡುಗ ಅವನ PUC PCMB ಚೂಸ್ ಮಾಡಿ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಆ್ಯಂಡ್ ನೀಟ್ ಫಾರ್ಮ್ ಅಪ್ಲೈ ಮಾಡಿ ಆ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ಒಳ್ಳೆ ರ್ಯಾಂಕಿಂಗ್ ಇಂದ ಪಾಸ್ ಆದರೆ ಅವ್ರಿಗೆ ಇಂಡಿಯಾದಲ್ಲೇ ಗೌರ್ಮೆಂಟ್ ಸೀಟ್ ಆಗುತ್ತೆ. ಆ್ಯಂಡ್ ಅದು 0.01% ಜನ. ಆ ಕ್ಯಾಟಗರಿ ಜನಕ್ಕೆ ಐ ಹ್ಯಾವ್ ಆಲ್ ಡ್ಯೂ ರೆಸ್ಪೆಕ್ಟ್ ಬಿಕಾಸ್ ದೇ ಆರ್ ವರ್ತ್ ಫಾರ್ ಇಟ್. ಅದ್ರ ಬಗ್ಗೆ ಮಾತೇ ಇಲ್ಲ. ಆ್ಯಂಡ್ ಇನ್ನು ಕೆಲವರು ಕಷ್ಟಪಟ್ಟಿರ್ತಾರೆ, ಬಟ್ ಯಾವುದೋ ಒಂದು ಲೈಕ್ ಕ್ಯಾಟಗರಿಯಿಂದನೋ ಅಥವಾ ಕಟ್ ಆಫಿಂದನೋ ಬೇರೆ ಬೇರೆ ಆಸ್ಪೆಕ್ಟಿಂದನೋ ಅವರಿಗೆ ಲೈಕ್ MBBS ಸೀಟ್ ಆಗಲ್ಲ ನೀಟಿಂದ. ಅವರು ಪ್ರೈವೇಟ್ ಕಾಲೇಜಸ್ ಮೊರೆ ಹೋಗ್ತಾರೆ. ಆ ಪ್ರೈವೇಟ್ ಕಾಲೇಜಸ್ಸು ಕೋಟಿ ಲೂಟಿ ಮಾಡಬೇಕು ಅಂತ ಕೂತಿರ್ತಾರೆ. ಈಗ ನಾನು ಏನು ಹೇಳಿದೆ, ನೀಟ್ ಕ್ರ್ಯಾಕ್ ಮಾಡಿರೋರು ಆ್ಯಂಡ್ ಪ್ರೈವೇಟ್ ಕಾಲೇಜಸ್ ಅಂತ, ಇವರಿಬ್ರು ಕಮ್ಸ್ ಅಂಡರ್ IMG ಅಂದರೆ ಇಂಡಿಯನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅಂತ. ಬಟ್ ಇನ್ನೊಂದು ಪಂಗಡ ಇದೆ, ಆ ಪಂಗಡ FMG ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್. ಅಂದರೆ ನಾವು ಯಾರು ಅವರ MBBSನ ಇಂಡಿಯಾ ಬಿಟ್ಟು ಬೇರೆ ಕಡೆ ಮಾಡ್ತಾರೋ ಅವ್ರನ್ನ ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಜಾರ್ಜಿಯಾ, ಕಿರ್ಗಿಸ್ತಾನ್, ಈ ಥರ ತುಂಬ ದೇಶಗಳು ಆಪ್ಷನ್. ಈ FMG ಮತ್ತು ನೆಕ್ಸ್ಟ್ ಅಂದರೆ ಏನು? ಫಸ್ಟ್ FMG ಬಗ್ಗೆ ಮಾತಾಡೋಣ. FMG ಬಂದಾಗ ಮೊದಲು ಹೋದ ವರ್ಷ ಎಲ್ಲ ಪಾಸ್ ಪರ್ಸೆಂಟೇಜ್ 25% ಇತ್ತು. ಬಟ್ ಈ ವರ್ಷ ಸರ್ವೆ ಪ್ರಕಾರ 18 to 24% ಅಷ್ಟೇ FMG ಪಾಸ್ ಪರ್ಸೆಂಟೇಜ್ ಇರೋದು. ಅಂದರೆ 100 ಜನ ಕೂತ್ಕೊಂಡ್ರೆ ಅದರಲ್ಲಿ ಕೇವಲ 18ರಿಂದ 25 ಜನ ಅಷ್ಟೇ ಕ್ವಾಲಿಫೈ ಆಗಿರೋದು. ಜಸ್ಟ್ ಥಿಂಕ್ ಮಾಡಿ ಲೆವೆಲ್ ಆಫ್ ಕ್ವಶನ್ ಹೇಗಿದೆ ಆ್ಯಂಡ್ ಕ್ವಶನ್ ಪೇಪರ್ ಹೇಗಿದೆ. ಈಗ ಮುಂದೆ ಹೋಗೋದಾದರೆ ಕಾಂಟ್ರಾಕ್ಟರ್ ಏನಿರ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀವು ಪಾಸ್ಔಟ್ ಆಗೋ ಅಷ್ಟರಲ್ಲಿ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಬಂದಿರುತ್ತೆ. ಆ ನೆಕ್ಸ್ಟ್ ಎಕ್ಸಾಮ್ ಅಂದರೆ ಏನು ಗೊತ್ತಾ? ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ. ಆ ನ್ಯಾಷನಲ್ ಎಕ್ಸಿಟ್ ಟೆಸ್ಟು ನಾನು ಇಲ್ಲಿಗೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಆ್ಯಂಡ್ ನಮ್ಮ ಸೀನಿಯರ್ಸ್ ಸೇರ್ಕೋಬೇಕಾದ್ರೆಲ್ಲ ಇನ್ನೂ ಬರುತ್ತೆ ಅಂತಲೇ ಅಂತಿರು, ಇನ್ನೂ ಬರುತ್ತೆ ಅಂತ ಮುಂದೂಡಿಕೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟೇ ಆಗ್ತಾ ಇದೆ. ಅದು ನೆಕ್ಸ್ಟು ಇನ್ನು ಅಳವಡಿಕೆಗೆ ಬಂದಿಲ್ಲ. NMC ಕ್ಲಿಯರಾಗಿ ಮೆನ್ಷನ್ ಮಾಡಿದೆ, ಇವಾಗಲೇ ಇದನ್ನು ಅಳವಡಿಸಲ್ಲ ಅಂತ. ಸೊ ಗೊತ್ತಿಲ್ಲ, ಫ್ಯೂಚರಲ್ಲಿ ಆಗಬಹುದು. ನಮಗೂ ಇದನ್ನೇ ಹೇಳಿದರು ನಮಗೆ ಸೇರಿಸ್ಬೇಕಾದ್ರೆ, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ, ಆಗಬಹುದು, ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟ್ ಏನಾದರೂ ಎಕ್ಸಾಮು ಕನ್ಫರ್ಮ್ ಆಗಿ ಅದೇನಾದ್ರು ಅಳವಡಿಸಿದೆ, ಇಟ್ ವಿಲ್ ಬಿ ಗುಡ್ ಡಿಸಿಷನ್ ಬೈ ಇಂಡಿಯನ್ ಗೌರ್ಮೆಂಟ್ ತಗೊಂಡ್ರೆ. ಇದನ್ನೆಲ್ಲ ಕೇಳಿ ನಿಮ್ಗೇನು ಅನ್ನಿಸ್ತು? FMG ನೆಕ್ಸ್ಟು ತುಂಬ ಇಂಪಾರ್ಟೆಂಟು ಆ್ಯಂಡ್ ಅದು ಬರೆದ್ರೆ ಎಕ್ಸಾಮ್ ಕ್ಲಿಯರ್ ಆದರೆ ಆಗುತ್ತೆ. ಸೊ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಗುಡ್, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ಅದನ್ನು ಅನ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಬನ್ನಿ. NMC ने एक क्लियर गाइडलाइन डिक्लेयर की है. ವಿದೇಶಕ್ಕೆ ಹೋಗಿ ವೈದ್ಯರಾಗಬೇಡಿ ಎಂದು ನಾವು ಹೇಳುತ್ತಿಲ್ಲ. ಅವರು ವೈದ್ಯರಾದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅಲ್ಲಿ ಗುಣಮಟ್ಟದ ಶಿಕ್ಷಣವಿದೆ. ಅನೇಕ ದೇಶಗಳು ಏನು ಮಾಡಿವೆ ಎಂದರೆ ಅವರು ಇಲ್ಲಿಂದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅವರನ್ನು ನರ್ಸ್ ಆಗಿ ಕೆಲಸ ಮಾಡುವಂತೆ ಮಾಡಿ, ನಾವು ನಿಮ್ಮನ್ನು ವೈದ್ಯರನ್ನಾಗಿ ಮಾಡಿದ್ದೇವೆ ಎಂದು ಪ್ರಮಾಣ ಪತ್ರ ನೀಡುತ್ತಾರೆ. ಆದರೆ ಅವರಿಗೆ ಅಲ್ಲಿ ಅಭ್ಯಾಸ ಮಾಡಲು ಅನುಮತಿ ನೀಡಲಾಗುವುದಿಲ್ಲ. ಮತ್ತು ಭಾರತಕ್ಕೆ ಹೋಗಿ ನೀವು FMG ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತದಲ್ಲಿ ಚಿಕಿತ್ಸೆ ನೀಡಿ ಎಂದು ಕಳಿಸುತ್ತಾರೆ. ಅದಕ್ಕಾಗಿಯೇ ಭಾರತ ಸರ್ಕಾರ ನಿರ್ಧರಿಸಿದೆ, ವಿದೇಶದಲ್ಲಿ ಅಧ್ಯಯನ ಮಾಡಲು ಹೋಗುವ ಎಲ್ಲಾ ವಿದ್ಯಾರ್ಥಿಗಳು 3 ವಿಷಯಗಳನ್ನು ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಲಾಗಿದೆ. ಈ ಎಲ್ಲಾ ವಿಷಯಗಳನ್ನು ನಿಮ್ಮ ಮೂಲಕ ವಿದ್ಯಾರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಮೊದಲನೆಯದಾಗಿ ಇಲ್ಲಿಯ ನೀಟ್ ಕ್ವಾಲಿಫೈ ಆಗಿರಬೇಕು. ಅವರು ಮಾತ್ರ ವಿದೇಶದಲ್ಲಿ ಅಧ್ಯಯನ ಮಾಡಲು ಹೋಗಬೇಕು. ಎರಡನೆಯದು, ಭಾರತದಲ್ಲಿ 5.5 ವರ್ಷಗಳ ಕೋರ್ಸ್, ಭಾರತಕ್ಕೆ ಸಮಾನವಾದ ಕೋರ್ಸ್ ಅನ್ನು ಹೊಂದಿರುವ ವಿಶ್ವದ ಯಾವ ದೇಶವಿದೆಯೋ ಅಲ್ಲಿಗೆ ಮಾತ್ರ ಹೋಗಬಹುದು. ಆ ದೇಶದಲ್ಲಿಯೂ ಸಹ ಚಿಕಿತ್ಸೆ ಮಾಡಲು ನೋಂದಣಿ ಲಭ್ಯವಿರಬೇಕು. ಅಲ್ಲಿ ಅವರಿಗೆ ಅಭ್ಯಾಸ ಮಾಡಲು ಅನುಮತಿ ನೀಡುವುದಿಲ್ಲ, ನಿರ್ಬಂಧ ವಿಧಿಸುತ್ತಾರೆ ಮತ್ತು ಅವರನ್ನು ಭಾರತದಲ್ಲಿ ಬಿಡುತ್ತಾರೆ. ಅದು ದೇಶದ ಜನರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ನಾವು 3 ವಿಷಯಗಳನ್ನು ಖಚಿತಪಡಿಸಿಕೊಂಡಿದ್ದೇವೆ. ಆದ್ದರಿಂದ ನೀವು ಈ 3 ಮಾನದಂಡಗಳನ್ನು ಪೂರೈಸಿದರೆ ನೀವು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬಹುದು. ಮತ್ತು ಇಲ್ಲಿ FMG ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ನಾವು ಅವರಿಗೆ ಇಲ್ಲಿ ಪ್ರವೇಶಕ್ಕಾಗಿ ಪ್ರಮಾಣೀಕರಿಸುತ್ತೇವೆ. ಈ ವಿಡಿಯೋದಲ್ಲಿ ಮಾತಾಡ್ತಿರೋರು ನಮ್ಮ ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂತಹ ಡಾಕ್ಟರ್ ಮನ್ಸುಖ್ ಮಂದಾವಿ ಅವರು. ಆ್ಯಂಡ್ ಇನ್ನೊಂದು ಮೇನ್ಲಿ NMC ಕ್ಲಿಯರಾಗಿ ಮೆನ್ಷನ್ ಮಾಡುತ್ತೆ, ನೀವು ಹೋಗುವಂತಹ ಕಾಲೇಜ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಆಗಿರಬೇಕು. ಕಂಟ್ರೀಸ್ ಲೈಕ್ US, UK, ಆಸ್ಟ್ರೇಲಿಯಾ ಈ ಥರ ಹಲವಾರು ಇಂಗ್ಲೀಷ್ ಪ್ರಾದೇಶಿಕ ಭಾಷೆಯಾಗಿ ಯಾವ ಕಂಟ್ರೀಸ್ ಇದೆಯೋ ಅದು NMC ಲಿಸ್ಟೆಡ್ ಅಲ್ಲೇ ಬರುತ್ತೆ. ಕೆಲವು ಕಂಟ್ರೀಸು, ಆ ಕಂಟ್ರೀಸಲ್ಲಿ ನೀವೇನಾದರೂ MBBS ಮಾಡಿದರೆ ನಿಮಗೆ FMG ಬರೆಯೋ ಯಾವುದೇ ಅವಶ್ಯಕತೆ ಇಲ್ಲ. ಬಟ್ ನೀವು
ಏನಾದರೂ ಪ್ರಾದೇಶಿಕ ಭಾಷೆಗಳು ಇಂಗ್ಲಿಷ್ ಬಿಟ್ಟು ಬೇರೆ ಇದ್ರೆ, ಲೈಕ್ ರಷ್ಯಾ ಆಗಿರ್ಬೋದು, ಜಾರ್ಜಿಯಾ ಆಗಿರ್ಬೋದು, ಕಿರ್ಗಿಸ್ತಾನ್ ಆಗಿರ್ಬೋದು, ಉಜ್ಬೇಕಿಸ್ತಾನ್ ಆಗಿರ್ಬೋದು, ಈ ಥರ ಚೈನಾ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು, ಈ ಥರ ಯಾವುದೇ ದೇಶದಲ್ಲಿ ಮಾಡಿದ್ರು ನಿಮಗೆ ವಾಪಸ್ ಇಂಡಿಯಾಗೆ ಬಂದಮೇಲೆ FMG ಬರೀಬೇಕು. ಆ್ಯಂಡ್ ಈ FMG ಬರೀಬೇಕು ಅಂತಂದರೆ ನೀವು ಆ ಕಾಲೇಜಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷಲ್ಲಿ ಕಲ್ತಿರಬೇಕು. ನೀವು ಆ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿತು ನೀವು ಇಲ್ಲಿಗೆ ಇಂಡಿಯಾಗೆ ಬಂದು ನೀವು FMG ಬರೀತೀರಾ ಅಂದರೆ ನಿಮಗೆ ಯಾವುದೇ ಥರದ ಎಲಿಜಿಬಿಲಿಟಿ ಸಿಗೋದಿಲ್ಲ ಆ್ಯಂಡ್ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಅಂದರೆ ಪಾರ್ಷಿಯಲಿ ನೀವೇನಾದರೂ ಲೈಕ್ ಅರ್ಧ ಇಂಗ್ಲೀಷಲ್ಲಿ ಕಲಿತು ಇನ್ನರ್ಧ ಅಲ್ಲಿರೋವಂತಹ ಪ್ರಾದೇಶಿಕ ಭಾಷೆಯಲ್ಲಿ ಕಲಿತರೂ ಕೂಡ ನೀವು ಕಲ್ತಿರೋ ಡಿಗ್ರಿ ವ್ಯಾಲಿಡ್ ಇರಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ನಾನು ನಿಮಗೆ ಹೇಳಲೇಬೇಕು, FMG ಯಾಕೆ ಇಷ್ಟು ಸತಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಇಂಡಿಯಾದಿಂದ ಬರ್ಬೇಕಾದ್ರೆ 12th ಪಾಸ್, ನೀವು ರಷ್ಯಾಗೆ ಬಂದು ಅಥವಾ ಜಾರ್ಜಿಯಾ, ಕಿರ್ಗಿಸ್ತಾನ್ ಎಲ್ಲಾದರೂ ಬಂದು MBBS ಮಾಡಿ ವಾಪಸ್ ಹೋಗಿ FMG ನಿಮ್ಮದು ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ಇಂಡಿಯಾದಲ್ಲಿ ಜಸ್ಟ್ 12th ಪಾಸ್, ನಾಟ್ ಇವನ್ ಡಿಗ್ರಿ ಹೋಲ್ಡರ್. ಲೈಕ್ ನಿಮ್ಮ ಡಿಗ್ರಿ ರಷ್ಯಾದಲ್ಲಿ ಮಾಡಿರುವಂತಹ MBBS ಡಿಗ್ರಿ ಏನಿದೆ ಅದು ಇಂಡಿಯಾದಲ್ಲಿ FMG ಕ್ಲಿಯರ್ ಆಗಿಲ್ಲ ಅಂದರೆ ರದ್ದಿ ಪೇಪರಿಗೆ ಸಮ. ರಷ್ಯಾದಲ್ಲಿ ನಿಮಗೆ MBBS ಟರ್ಮ್ ಒಂದು 5.8 ಅಂದರೆ 5 ವರ್ಷ 8 ತಿಂಗಳು, ಅಪ್ರಾಕ್ಸಿಮೇಟ್ಲಿ 6 ವರ್ಷ ಹಿಡಿಯುತ್ತೆ. ಅದು ಇನ್ಕ್ಲೂಡ್ಸ್ 12 months ಇಂಟರ್ನ್ಶಿಪ್. ಆದರೂ ಕೂಡ ನೀವು ಒಂದ್ಸತಿ ಇಂಡಿಯಾಗೆ ಹೋದ್ಮೇಲೆ ಇಂಟರ್ನ್ಶಿಪ್ ಮಾಡಲೇಬೇಕು. ಬಿಕಾಸ್ ಕ್ಲಿನಿಕಲ್ ಎಕ್ಸ್ಪೋಜರ್ ಅವ್ರಿಗೆ IMGಸ್ಗೆ ಇರೋಷ್ಟು FMGಸ್ಗೆ ಇರಲ್ಲ. ಇದು ಮೇನ್ ರೂಲ್ಸ್. ಆ್ಯಂಡ್ ನೀವು ಹೋಗುವಂತಹ ಕಾಲೇಜು NMC ಲಿಸ್ಟೆಡ್ ಆಗಿರಬೇಕು. NMC ಲಿಸ್ಟೆಡ್ ಅಂದರೆ ಏನು? ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಏನಿದೆ ಅದು ನೀವು ಹೋಗುವಂತಹ ಕಾಲೇಜಲ್ಲಿ ರೆಕಗ್ನೈಸ್ ಮಾಡಿರಬೇಕು. ಅದು ಗೌರ್ಮೆಂಟ್ ಕಾಲೇಜ್ ಆಗಿರಬೇಕು. ಈ ವರ್ಷ NMC ರಿಲೀಸ್ ಮಾಡಿರೋ ಸರ್ಕ್ಯುಲರ್ ಪ್ರಕಾರ ಉಜ್ಬೇಕಿಸ್ತಾನಲ್ಲಿ 4 ಕಾಲೇಜ್ಗಳು ಬ್ಲ್ಯಾಕ್ ಲಿಸ್ಟೆಡ್ ಆಗಿದೆ. ರೀಸನ್ ಬಂದು ಲ್ಯಾಕ್ ಆಫ್ ಫೆಸಿಲಿಟೀಸ್, ಇನ್ನೊಂದು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಇಲ್ಲಿ ಯಾವುದೇ ಥರ ಅಂತಹ ಪ್ರಾಪರ್ ಕ್ಯಾಂಪಸ್ ಆಗಿರ್ಬೋದು, ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರೋದು, ಮೆಡಿಕಲ್ ಎಜುಕೇಷನ್ ಏನು ಬೇಕೋ ಅದು ಸ್ಟೂಡೆಂಟ್ಸಿಗೆ ಪ್ರಾಪರಾಗಿ ಸಿಗ್ತಾ ಇರಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಫ್ರಾಡ್ ಡಿಗ್ರಿ ಸಿಗ್ತಾ ಇರುತ್ತೆ. NMC ಇನ್ನೊಂದು ಕ್ಲಿಯರ್ ಆಗಿ ಮೆನ್ಷನ್ ಏನು ಮಾಡುತ್ತೆ ಅಂದರೆ ಇನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್. ನೀವು ಹೋಗುವಂತಹ ಯೂನಿವರ್ಸಿಟಿ WDOMS ಆಕ್ಟಿವ್ಲಿ ಲಿಸ್ಟೆಡ್ ಆಗಿರಬೇಕು. ಅದರ ಅರ್ಥ ವರ್ಲ್ಡ್ ಡೈರೆಕ್ಟರಿ ಆಫ್ ಮೆಡಿಕಲ್ ಸ್ಕೂಲ್ಸ್ ನಿಮ್ಮ ಹೋಗೋ ಯೂನಿವರ್ಸಿಟಿನ ಲಿಸ್ಟ್ ಮಾಡಿರಬೇಕು. ಆ ಲಿಸ್ಟಲ್ಲಿ ನಿಮ್ಮ ಕಾಲೇಜ್ ಇದ್ದರೆ ಅಥವಾ ಯೂನಿವರ್ಸಿಟಿ ಇದ್ದರೆ ನೀವು ಹೋಗುವಂತಹ ಕಾಲೇಜ್ ಆಗಿರ್ಬೋದು, ಅಲ್ಲಿ ಪಡೆಯುವಂತಹ ಡಿಗ್ರಿ ಆಗಿರ್ಬೋದು, 2 FMG ಬರೆಯೋದಕ್ಕೆ ಎಲಿಜಿಬಿಲಿಟಿನ ಕೊಡುತ್ತೆ. ಬಟ್ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಇದು ಪ್ಯೂರ್ಲಿ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್. ಮೆಜಾರಿಟಿ ತುಂಬ ಕಂಪ್ಲೇಂಟ್ಸ್ ಬಂದಿರೋದು ಇದ್ರ ಮೇಲೆ. ನಮಗೆ ತುಂಬ ಜನ ಕಾಂಟ್ರಾಕ್ಟರ್ಸು ಅಥವಾ ಏಜೆಂಟ್ಸು ಡಾಲರ್ಸಲ್ಲಿ ಪೇಮೆಂಟ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಫೀಸ್ನ. ನಾನು ಹೇಳೋದು ಇಷ್ಟೇ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಸ್ವಿಫ್ಟ್ ಅಂತ ಒಂದು ಆಪ್ಷನ್ ಇದೆ, ಪೇಮೆಂಟ್ ಆಪ್ಷನ್. ಅಂದರೆ ಸೊಸೈಟಿ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತ. ಈ ಸ್ವಿಫ್ಟ್ ಏನಿದೆ, ಈ ಸ್ವಿಫ್ಟ್ ಏನು ಮಾಡುತ್ತೆ ಅಂದರೆ ಸಿಂಪಲ್, ನಿಮ್ಮ ಇಂಡಿಯನ್ ಬ್ಯಾಂಕ್ ಅಕೌಂಟಿಂದ ನೀವು ಏನಾದರೂ ಮನಿ ಟ್ರಾನ್ಸ್ಫರ್ ಮಾಡಿದ್ರೆ, ನೀವು ಸಪೋಸ್ ರಷ್ಯಾ, ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್ ಎಲ್ಲಾದರೂ ಇರಿ, ಅದ್ರ ಸ್ವಿಫ್ಟ್ ಮೂಲಕ ನಿಮಗೆ ಆ ರೂಬಲ್ಸ್ ಬ್ಯಾಂಕ್ ಅಕೌಂಟ್ಗೆ ಹಾಕುತ್ತೆ. ಬಟ್ ಈ ಸ್ವಿಫ್ಟ್ ಏನಿದೆ, ಈ ಸ್ವಿಫ್ಟ್ ರಷ್ಯನ್ ಬ್ಯಾಂಕ್ ಅಕೌಂಟ್ಸ್ನ ಬ್ಯಾನ್ ಮಾಡುತ್ತೆ. ರೀಸನ್ ರಷ್ಯಾ ಮತ್ತೆ ಉಕ್ರೇನ್ ವಾರ್. ಸೊ ರಷ್ಯಾ ಡಿಸೈಡ್ಸ್ ಫಾರ್ ಡಿಡಾಲರೈಸೇಷನ್. ಡಿಡಾಲರೈಸೇಷನ್ ಅಂದ್ರೆ ಯಾವುದೇ ತರಂತಹ ಅಫಿಷಿಯಲ್ ವ್ಯವಹಾರಗಳಿಗೆ ರಷ್ಯಾ ಡಾಲರ್ಸ್ ಬಳಸೋದಿಲ್ಲ. ಇಟ್ ಓನ್ಲಿ ಎಕ್ಸೆಪ್ಟ್ಸ್ ರೂಬಲ್ಸ್. ಇಂಟರ್ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ ಹೊರತು ಯಾವುದೇ ಯೂನಿವರ್ಸಿಟಿ ನಿಮ್ಮ ಕೈಲಿ ನಿಮ್ಮ ಫೀಸ್ನ ಡಾಲರ್ಸಲ್ಲಿ ಆಕ್ಸೆಪ್ಟ್ ಮಾಡಲ್ಲ. ಅದನ್ನ ಕೇಳೋದು ನಿಮ್ಮ ಕಾಂಟ್ರಾಕ್ಟರ್ಸ್ ಆ್ಯಂಡ್ ಏಜೆಂಟ್ಸ್. ದಯವಿಟ್ಟು ಇದನ್ನು ತಿಳ್ಕೊಂಡು ಬನ್ನಿ. ನಿಮಗೆ ಏನಕ್ಕೆ ಡಾಲರ್ಸಲ್ಲಿ ಪೇ ಮಾಡೋಕ್ಕೆ ಅವ್ರು ಹೇಳ್ತಾರೆ ಅಂತಂದರೆ, ನಿಮಗೆ ಗೊತ್ತು ಆಲ್ವೇಸ್ ಡಾಲರ್ಸ್ ಡಾಮಿನೇಟ್ಸ್ ಇಂಡಿಯನ್ ಕರೆನ್ಸಿ. ಸೊ ಈ ಡಾಮಿನೇಷನ್ ಇಂದ ಏನಾಗುತ್ತೆ, ಅಂಥದ್ದು ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ, ಇವಾಗ ಕರೆಂಟ್ ರೇಟ್ $1ಗೆ 93.79 ಇದೆ. ಸಪೋಸ್ ನಾವು ಇವಾಗ $3,000ನ ಎಕ್ಸ್ಚೇಂಜ್ ಮಾಡಿಸಿದ್ವಿ ಅಂದರೆ ಈಗ ಏನು ಕರೆಂಟ್ ರೇಟ್ ಇದೆ ಅದ್ರ ಮೇಲೆ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ಸ್ಟೂಡೆಂಟು 2020 ಇಲ್ಲಿಗೆ ಬಂದು ರಷ್ಯಾದಲ್ಲಿ MBBS ಮಾಡಬೇಕು ಅಂತ ಕೂತ್ಕೊಂಡು ಅವನು ಡಾಲರ್ಸಲ್ಲಿ ಕಾಂಟ್ರಾಕ್ಟರ್ ಹೇಳ್ದ ಅಂತ ಅಂದ್ಬಿಟ್ಟು ಅವ್ನು $3,000 ಅವನಿಗೆ ಪೇ ಮಾಡಿದ್ರೆ ಅವಾಗ $1ಗೆ 75 ರೂಪಾಯಿ ಆಗಿರುತ್ತೆ. ಆ 75 ರೂಪಾಯಿ ಇವಾಗ ಈ 2026ನೇ $1ಗೆ 95 ರಿಂದ 96 ರೂಪಾಯಿ ಆಗಿರುತ್ತೆ. ಅಂದರೆ
ವರ್ಷ ಇದ್ರದ ರೇಟು ಲೈಕ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗಿರುತ್ತೆ. ಅಂದರೆ 6 to 7% ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಲಾಭ ಹುಡ್ಕೊಂಡೆ ಪ್ರತಿಯೊಬ್ಬರು ಕೆಲಸ ಮಾಡೋದು. ನಾವು ಇದನ್ನಲ್ಲಿ ಯಾರನ್ನೂ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮದೇ ತಪ್ಪಿರುತ್ತೆ. ಬಿಕಾಸ್ ನಾವು ಕಟ್ಟುವಂತಹ ದುಡ್ಡಿಗೆ ನಾವೇ ಜವಾಬ್ದಾರಿಯಾಗಿರಬೇಕು. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಿಗೆ ಯಾರೋ ಕೇಳಿದ್ರು ಅಂತ ಅವ್ರ ಬಾಯಿಗೆ ಹಾಕೋ ಬದಲು ಕೊಡೋಕ್ಕಿಂತ ಮುಂಚೆ ಏನಕ್ಕೆ ಎಂತಂತ ವಿಚಾರಿಸಿ ನೀಟಾಗಿ ಸತ್ಯಾಂಶಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ತಿಳಿದು ದುಡ್ಡು ಕೊಡಿ. ಅದಕ್ಕೋಸ್ಕರ ಹೋಗೋಕ್ಕಿಂತ ಮುಂಚೆನೆ ಯಾವ ಕಾಲೇಜ್ ಚೂಸ್ ಮಾಡ್ತೀರ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಕಾಲೇಜ್ ಚೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಕಷ್ಟಪಟ್ಟು, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡನ್ನ ಯಾರ್ದೋ ಮೂರನೇ ವ್ಯಕ್ತಿ ಬಾಯಿಗೆ ಹಾಕಿ ನೀರು ಕುಡಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತಾ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ರಷ್ಯಾಗೆ MBBS ಮಾಡಬೇಕು ಅಂತ ಅನ್ಕೊಂಡ್ರು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಡಾಕ್ಟರ್ ಸ್ಮಾರ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ.